ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂತಹ ಸುದ್ದಿ ಬಹಳಷ್ಟು ದಟ್ಟವಾಗಿ ಬರ್ತಾ ಇದೆ. ನಾವೀಗಾಗಲೇ ಹಲವಾರು ಸುದ್ದಿಗಳನ್ನು ಕೂಡ ಮಾಡಿದ್ದೀವಿ. ಈಗ ಕೆಲವೊಂದಿಷ್ಟು ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡೋಣ. ಏನಂತಾರೆ ಅವರು, ಏನು ವಿಷಯ ಇದೆ ಸರ್ ಹೇಳಿ. ಯಾವ್ರು ನಿಮ್ಮದು? ಹೌದು, ಬಸವನ ಬಾಗೇವಾಡಿ ತಾಲೂಕು ನಡಗುಂದಿ. ಈಗ ಏನು ಹೆಸರು ಹೇಳ್ರಿ ನಿಮ್ಮದು? ನನ್ನ ಹೆಸರು ವೀರೇಶ್ ಬಸಪ್ಪ ಕುಳಗೇರಿ ಅಂತ. ಈಗ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಶುಕ್ರವಾರ ದಿನ DK ಅವರು ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ. ಏನಂತೀರ ಅದರ ಬದಲು? ಒಳ್ಳೆ ಕೆಲಸ. DK ಶಿವಕುಮಾರ್ ಅವರು ನೀರಾವರಿ ಮಂತ್ರಿ ಇದ್ದಾಗ ಕೃಷ್ಣಾ ಭಾಗ್ಯದ ಬಗ್ಗೆ ಭಾಳ ಒಳ್ಳೆಯ ಅಭಿರುಚಿಯನ್ನು ವ್ಯಕ್ತಪಡಿಸಿದ್ರು. ಅವರು ಮುಖ್ಯಮಂತ್ರಿ ಆದರೆ ಕೃಷ್ಣಾ ಕೊಳದ್ದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಿ, ಎಲ್ಲ ರೈತರ ಸಮಸ್ಯೆ ಬಗೆಹರಿಸಿ ಕೃಷ್ಣಾ ನದಿಯನ್ನು ಕಂಪಲ್ಸರಿ ಮುಗಿಸ್ಬೇಕು ಅಂತ ನನ್ನ ಬೇಡಿಕೆ ಇದೆ. ಅಷ್ಟೇ ಆಗಲೇ ನಮ್ಮ ಶಿವಾನಂದ ಪಾಟೀಲರು ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ MLA ಹೌದು, ಈಗ ಅವ್ರು ಮಂತ್ರಿನೂ ಇದ್ದಾರೆ. ಅವರಿಗೆ ಅದನ್ನೇ ಪ್ರಾಜೆಕ್ಟ್ ಕೊಟ್ಟು ಕೃಷ್ಣಾ ಭಾಗ್ಯ ಜಲನ ಮುಗಿಸ್ಬೇಕು ಅನ್ನೋ ನಮ್ಮೆಲ್ಲರ ಅಭಿಪ್ರಾಯ. ಈಗ ಒಟ್ಟಾರೆಯಾಗಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಹೆಣ್ಣು ಮಕ್ಕಳಿಗೆ ಬಡವರಿಗೆ ಅನುಕೂಲ ಮಾಡಿದ್ರು ಅಂತ ಒಬ್ಬ ಧೀಮಂತ ನಾಯಕ ನಾಳೆ ರಾಜೀನಾಮೆ ಕೊಡ್ತಾರೆ ಅಂದರೆ ಕೆಲವೊಂದಿಷ್ಟು ಅವ್ರ ಫ್ಯಾನ್ ಫಾಲೋವರ್ಸ್ ಇರ್ಬೋದು, ಬೇರೆ ಬೇರೆ ವಿಷಯದಲ್ಲಿ ಇರ್ಬೋದು, ರಾಜಕೀಯ ಒಂದು ಅಲ್ಲೋಲ ಕಲ್ಲು ಸೃಷ್ಟಿಯಾಗಿದೆ ಸರ್. ಆದರೆ ಈ ಬರುವಂತಹ DK ಶಿವಕುಮಾರ್ ಅವರು ಯಾವ ರೀತಿ ಆಡಳಿತ ಕೊಡ್ತಾರೆ, ಏನು ಕೊಡ್ತಾರೆ, ಅದೆಲ್ಲವೂ ಕೂಡ ಗೊಂದಲಮಯವಾಗಿದೆ. ಒಟ್ಟಾರೆಯಾಗಿ ಒಬ್ಬ ಮೇರು ನಾಯಕ ರಾಜೀನಾಮೆ ಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಅಧಿಕಾರ ಹಿಡಿತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಸಿದ್ದರಾಮಯ್ಯ ಅವರು ಒಳ್ಳೆಯ ಕೆಲಸಗಳನ್ನೇ ಮಾಡಿದ್ದಾರೆ. ಅವರ ಆದೇಶದ ಮೇರೆಗೆ ಅವರ ಸಮಸ್ಯೆಗಳನ್ನ ಗಣನೆಗೆ ತಗೊಂಡು DK ಶಿವಕುಮಾರ್ ಅವರು ಒಳ್ಳೆ ಮುಖ್ಯಮಂತ್ರಿಯಾಗಿ ಮುಂದುವರಲಿ ಅಂತ ಸಾರ್ವಜನಿಕರ ಅಭಿಪ್ರಾಯ ಇದೆ. DK ಶಿವಕುಮಾರ್ ಅವರು ಸಾಕಷ್ಟು ಅನುಭವಿತ ರಾಜಕಾರಣಿನೂ ಹೌದು. ತಳಮಟ್ಟದ ರಾಜಕಾರಣಿ, ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ದುಡಿದಿದ್ದಾರೆ. ಅವರಿಗೆ ರಾಜ್ಯದ ಮುಖ್ಯಮಂತ್ರಿ ಕೊಡೋದ್ರಲ್ಲೇ ಏನು ತಪ್ಪಿಲ್ಲ. ಆದರೆ ಸಿದ್ದರಾಮಯ್ಯನವರು ಇಳಿದು ಬೇಸರ ಇದ್ದರೂ ಸಹಿತ ಹೊಸ ನೀರು ಬಂದಾಗನೇ ಹಳಿ ನೀರು ಹೋಗದೆ ಹೊಸ ನೀರು ಬಂದಾಗ ರಾಜ್ಯಕ್ಕೆ ಏನು ಆಗ್ಬೋದು ಅನ್ನೋದನ್ನು ಹೆಂಗೆ ಎನರ್ಜೆಟಿಕ್ ಇದ್ದಾರೆ DK ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಹೊಸ ಯೋಜನೆಗಳನ್ನು ಮತ್ತು ಸಿದ್ದರಾಮಯ್ಯ ಅವರು ಮಾಡಿದ್ದನ್ನು ಕಂಟಿನ್ಯೂ ಮಾಡಿ ಕಾಂಗ್ರೆಸ್ ಸರ್ಕಾರನ ಅಭಿವೃದ್ಧಿ ಮಾಡಬೇಕು ಹಾಗೂ ಜನರ ಸಮಸ್ಯೆಗಳನ್ನ ಆಲಿಸಬೇಕು ಅಂತೇಳಿ ನನ್ನ ಒಂದು ಬೇಡಿಕೆ. ಹಾಗೂ DK ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಈ ವಿಧಾನಸೌಧಕ್ಕಿರುವ ಕೆಲವೊಂದು ಸಾರ್ವಜನಿಕರ ಪ್ರವೇಶಕ್ಕೆ ತೊಂದರೆ ಆಗ್ತಾ ಇದೆ. ಅದನ್ನು ಫಸ್ಟ್ ಪರಿಗಣಿಸಿ ಏನ ಒಂದು ಉಗ್ರಗಾಮಿಗಳ ಸಲುವಾಗಿ ಏನು ಸೆಕ್ಯೂರಿಟಿ ಇದಾರಲ್ಲ ಅದನ್ನು ಕರ್ನಾಟಕ ಜನತೆಗೆ ಆದರೂ ಸ್ವಲ್ಪ ಮೀಸಲಿಟ್ಟು ಒಳಗೆ ಹೋಗೋಕೆ ಅವಕಾಶ ಕೊಡಬೇಕಂತೇಳಿ ನನ್ನ ಅವರಲ್ಲಿ ಒಂದು ಮನವಿ ಇದೆ. ಒಟ್ಟಾರೆ ಸಾರ್ವಜನಿಕರು DK ಆದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ ಅಂತಂದ್ರೆ, ಇಲ್ಲೊಬ್ರು ನಮ್ಮ ಹಿರಿಯರು ಇಲ್ಲೊಬ್ರು ಇದ್ದಾರೆ. ಚರ್ಚೆ ಹೇಳ್ರಿ, ನಿಮ್ಮ ಹೆಸರು ಏನು, ಯಾವ ನಿಮ್ಮದು? ನಮ್ಮದು ರಾಜಸಾಬ್ ಸೌದಾಗರ, ತಾಲೂಕಾ ಮುದೋಳ, ಜಿಲ್ಲಾ ಬಾಗಲಕೋಟೆ. ಮುಂದೆ ನಮಗೆ ಇನ್ನು ಮುಂದೆ ಏನು ಕೇಳ್ರಿ? ಈಗ ಇವರು ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಆಮೇಲೆ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಶುಕ್ರವಾರ ದಿನ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತ. ಈಗ ಸಿದ್ದರಾಮಯ್ಯನವರ ಆಡಳಿತ ಸರಿನೋ ಅಥವಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದು ಸರಿನೋ? ಒಟ್ಟಾರೆ ನಿಮ್ಮ ಅಭಿಪ್ರಾಯ ಏನು ಸರ್ ಸಾರ್ವಜನಿಕರಾಗಿ? ಈಗ ನಮ್ಮ ಲೆಕ್ಕದ ಪ್ರಕಾರ ಸಿದ್ದರಾಮಯ್ಯ ಸಾಹೇಬರ ಮುಂದುವರೆದರೆ ಒಳ್ಳೇದು. ಯಾಕಂದ್ರೆ ಈಗ ಎಲ್ಲ ಹೆಣ್ಣು ಮಕ್ಕಳದು ಆಯ್ತು, ಪಂಚ ಗ್ಯಾರಂಟಿದು ಆಯ್ತು, ಎಲ್ಲ ಅವರು ಬಡಬಗ್ಗರಿಗೆ ಅನ್ನ ಹಾಕೋತ ಬಂದಾರು. ಅಕಸ್ಮಾತ್ ಹೈಕಮಾಂಡ್ ಅವರಿಗೆ ಒತ್ತಡ ಬಂದರು, DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕಂತ ನಮ್ಮ ಅಭಿಪ್ರಾಯ. ಮುಂದೆ ದಲಿತ CM ಯಾರೂ ಇಲ್ಲ, ಅವರಿಗೆ CM ಮಾಡ್ಬೇಕನ್ನೋದು ನಮ್ಮ ಆಸೆ. ಒಟ್ಟಾರೆ ಇವ್ರು ಹೇಳೋ ಪ್ರಕಾರ ದಲಿತರಿಗೆ ಅವಕಾಶ ಕೊಡಬೇಕಾಗಿತ್ತು. ಆಮೇಲೆ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಚೆನ್ನಾಗಿತ್ತು. ಆದ್ರೆ ಹೈಕಮಾಂಡ್ ಆಸೆ ಏನಿದೆ ಅದನ್ನು ಮಾಡ್ತೀನಿ ಅಂತ ಹೇಳಿ ಇನ್ನೊಬ್ರು ಇಲ್ಲಿದ್ದಾರೆ, ಅವ್ರನ್ನ ಕೇಳೋಣ. ಹೇಳ್ರಿ, ನಿಮ್ಮ ಹೆಸರು ಏನು? ಶರಣಪ್ಪ ಹೂವಿನಡಗಲಿ ಸರ್. ಈ ದಿನ ಸಿದ್ದರಾಮಯ್ಯ ಸರ್ ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಾರ ಸರ್, ಅದನ್ನ ನಾನಿಲ್ಲ ಅಂತ ಹೇಳಲ್ಲ. ಬಡವರಿಗೆ ಎಜುಕೇಷನ್ ಮಾಡಬೇಕು ಸರ್. DK ಶಿವಕುಮಾರ್ ಸರ್ ಅವರು ಮುಖ್ಯಮಂತ್ರಿ ಆದರು, ಅವರು ಒಳ್ಳೊಳ್ಳೆ ಕೆಲಸ ಮಾಡಲಿ, ಇಡೀ ನಮ್ಮ ಕರ್ನಾಟಕಕ್ಕೆ ಬಡವರಿಗೆ ಒಳ್ಳೇದು ಮಾಡಲಿ. ಅವರು 2000 ಆದರೆ ಎಜುಕೇಷನ್ ಇದೇನು ಬಡವರಿಗೆ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವರು ಮುಖ್ಯಮಂತ್ರಿ ಆದರೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಆದರೂ DK ಶಿವಕುಮಾರ್ ಸರ್ ಅವರು ಒಳ್ಳೆ ಕೆಲಸ ಮಾಡಲಿ. ಶರಣಪ್ಪ ಹೂವಿನಡಗಲಿ ಸರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ರಾಜೀನಾಮೆ ಕೊಡ್ತಾ ಇದ್ದಾರಲ್ಲ, ಇದು ಬಹಳಷ್ಟು ಸಾರ್ವಜನಿಕರಿಗೆ ಗೊತ್ತಿಲ್ಲ ಇದು ವಿಷಯ. ಆದರೂ ಕೂಡ ನಾವು ವಿಧಾನಸೌಧ ಮುಂದೆ ಬೇರೆ ಬೇರೆ ಊರುಗಳಿಂದ ಬಂದಿರತಕ್ಕಂಥ ಜನರ ಒಂದು ಅವರ ಹೇಳಿಕೆಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಈಗ ಅಮ್ಮ, ತಾವು ಯಾವೂರಿಂದ ಬಂದಿದ್ದೀರಿ? ಮಡಿಕೇರಿಯಿಂದ. ತಮ್ಮ ಹೆಸರು ಹೇಳಿ? ದೀಪಾ ಅಂತ ಹೇಳಿದ್ರು ಮಡಿಕೇರಿಯಿಂದ ಬಂದಿದ್ದಾರೆ. ಈಗ CM ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಆಡಳಿತ ಮಾಡಿದರು. ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಟ್ಟಿದ್ರು, ಆಮೇಲೆ ವಿದ್ಯುತ್ ಫ್ರೀ ಮಾಡಿದ್ರು, ಬಸ್ಗಳನ್ನು ಫ್ರೀ ಮಾಡಿದ್ರು, ಅವೆಲ್ಲ ಯೋಜನೆಗಳನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ನಾಳೆ ದಿನ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಆಡಳಿತ ಹೆಂಗಿತ್ತು? ಅದಾದ ನಂತರ ಶುಕ್ರವಾರ ದಿನ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಮೇಡಮ್, ಅದ್ರ ಬಗ್ಗೆ ಏನಂತೀರಿ? ಚೆನ್ನಾಗಿ ನಡೆಸಿದ್ರು ಆಡಳಿತನ, ಬಟ್ ಇನ್ನೂ ಮುಂದಕ್ಕೆ ಅವರೇ ಇದ್ದಿದ್ರೆ ಒಳ್ಳೇದಿತ್ತು ಅಂತ ಅನಿಸುತ್ತೆ. ಮತ್ತು DK ಅವ್ರು ಬಂದರೂ ಕೂಡ ಇನ್ನೂ ಹೆಚ್ಚಿನ ಒಂದು ಇದನ್ನು ತಗೊಂಡು, ಜವಾಬ್ದಾರಿ ತಗೊಂಡು
ಆಡಳಿತ ಚೆನ್ನಾಗಿ ನಡೆಸಲಿ ಅಂತ ಹೇಳ್ತೀವಿ. ಒಟ್ಟಾರೆ ಸಿದ್ದರಾಮಯ್ಯ ಸಾಹೇಬರ ಫ್ಯಾನ್ ಫಾಲೋವಿಂಗ್ಸ್ ಹೇಳ್ತಿರಲ್ಲ, ಅವ್ರು ಇದ್ರೇನೆ ಆಡಳಿತ ಚೆನ್ನಾಗಿತ್ತು ಅನ್ನುವಂಥ ಅಭಿಪ್ರಾಯ ಅವರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದಿಷ್ಟು ಜನ ಇಲ್ಲಿ ನಮ್ಮವ್ರು ಇದ್ದಾರೆ. ಸರ್, ಯಾವ ಸರ್ ನಿಮ್ಮದು? ಈ ಕಡೆ ಬರ್ರಿ. ರಾಯಚೂರಾ? ಈಗ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಆಮೇಲೆ ಏನು ಶುಕ್ರವಾರ ದಿನ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸಾಕಷ್ಟು ಒಳ್ಳೆ ಆಡಳಿತ ಕೊಟ್ಟಿದ್ರು ಅಂತ ಜನ ಹೇಳ್ತಾ ಇದ್ದಾರೆ. ನಿಮ್ಗೇನು ಅನಿಸ್ತದೆ ಸರ್? ನಮ್ಗೆ ಚಲೋ ಅನ್ಸುತ್ತೆ. ಸಿದ್ದರಾಮಯ್ಯ ಚಲೋ ಮಾಡಿದ ಅಂತೆಲ್ಲ ನಾವ್ರಿಗೆ ಒಳ್ಳೆ ಮಾಡ್ಯಾನ. ಈಗ 2,000 ರೂಪಾಯಿ ಜಮಾ ಮಾಡಿ ಚಲೋ ಇದು ಮಾಡ್ಯಾನ. ಈಗ ನಾಳೆ ರಾಜೀನಾಮೆ ಕೊಡ್ತಾ ಇದಾರಲ್ಲ? ಇಲ್ಲ, ಬೇಡ ಸರ್, ಇಲ್ಲ ಸರ್, ನಾವು ಅವರೇ ಇರ್ಲಿ ಅಂತೀರಾ? DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಶುಕ್ರವಾರ ದಿನ. ಕಾಂಗ್ರೆಸ್ನವರೇ ಹೌದೌದು ಸರ್, ಅವ್ರು ಆಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರೇ ಅವರೇ ರಾಜಕ್ಕೆಲ್ಲ ಒಂದೇ ಅಲ್ಲ, ಇನ್ನೇನು. 35 ವರ್ಷಗಳಿಂದ ಈ ವಿಧಾನಸೌಧ ಮುಂದ್ಗಡೆ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾ ತಮ್ಮ ಜೀವನವನ್ನ ಸಾಗಿಸ್ತಿರುವಂತವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೇಳೋಣ. ಸರ್, ತಮ್ಮ ಹೆಸರು ಹೇಳಿ. ಸರ್, ನಮ್ಮ ಹೆಸರು ದೇವರಾಜು ಅಂತ ಸರ್. ನಾವು ಕನಕಪುರ ತಾಲೂಕು ಶಾಂತೂರು ಹೋಬಳಿ. ನಾವು ಇಲ್ಲಿ ವಿಧಾನಸೌಧ ಮುಂದೆ ಸುಮಾರು ಒಂದು 30-35 ವರ್ಷಗಳಿಂದ ಇದೇ ವೃತ್ತಿ ಬಂದಂಥ ಟೂರಿಸ್ಟ್ಗಳಿಗೆ ಫೋಟೋ ತಗೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಈಗ ಸಿದ್ದರಾಮಯ್ಯನವರು ನಾಳೆ ರಾಜೀನಾಮೆ ಕೊಡ್ತಾರಂತೆ. ಶುಕ್ರವಾರ ದಿನ DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂತೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಅದೇ 2-2.5 ವರ್ಷ ಅಂತ ಹೈಕಮಾಂಡಲ್ಲೇ ತೀರ್ಮಾನ ಆಗಿತ್ತಂತೆ. ಈಗ ನಮ್ಮ DK ಶಿವಕುಮಾರ್ ಸಾಹೇಬರು ಮುಂದುವರಿದು ನಮಗೂ ಒಂದು ಒಳ್ಳೆಯದು. ನಾವು ಅವ್ರಿಗೋಸ್ಕರ ನಾವು ಸ್ಕೂಲ್ಗೆ ಹೋಗ್ತಾ ಇದ್ರು, ಅವ್ರಿಗೆ ಸೈಕಲ್ ತುಳಿದು ಕ್ಯಾನ್ವಾಸ್ ಮಾಡಿದ್ದೀನಿ ನಾನು. ಅವಾಗ ನಮ್ಮ ಸಾಹೇಬರು ಬಂದಿ ಖಾತೆ ಸಚಿವರಾಗಿದ್ದಾಗ ಅವರಿಂದ ನಾನು ಇಲ್ಲಿ ಜೀವನ ಮಾಡ್ಕೊಂಡು ಅನ್ನ ತಿನ್ಕೊಂಡು ಹೋಗ್ತಾ ಇದ್ದೀನಿ. ಅವರಿಂದನೇ ಇಲ್ಲಿ ವಿಧಾನಸೌಧ ಮುಂದೆ ಫೋಟೋಗ್ರಾಫಿ. ಅವರು ನಮಗೆ ಇಲ್ಲಿ ಪರ್ಮಿಷನ್ ಕೊಡಿಸಿ ತೋಟಗಾರಿಕೆ ಇಲಾಖೆಯಲ್ಲಿ ನಮಗೆ ಅವರಿಂದನೇ ಜೀವನ ಮಾಡ್ಕೊ ಹೋಗ್ತಾಯಿದ್ವಿ. ನಾವು ಅವ್ರ ಫಾಲೋವರ್ಸೇ, ಅವ್ರ ಅಭಿಮಾನಿಗಳೇ. ಅವರು ನಮ್ಮ ಸಾಹೇಬರು ಅವ್ರಿಗೂ ಒಂದು ಅವಕಾಶ ಕೊಡಲಿ, CM ಆಗೋದು ನಮಗೆ ಒಳ್ಳೆಯದು ಅಂತ ಹೇಳ್ತೇವೆ. DK ಶಿವಕುಮಾರ್ ಸಾಹೇಬ್ ಒಟ್ಟಾರೆಯಾಗಿ ನಮ್ಮ ಸಿದ್ದರಾಮಯ್ಯನವರು ಯಾವ ರೀತಿ ಜನಾನುವಾಗಿಯೇ ಕೆಲಸ ಮಾಡಿದ್ರು, DK ಶಿವಕುಮಾರ್ ಅವರು ಅದೇ ರೀತಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಅವ್ರೆ ಅದೇ ರೀತಿ ನಮಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ. DK ಶಿವಕುಮಾರ್ ಸಾಹೇಬರು ಜನ ಪರವಲಿಸಿದ್ದಾರೆ. ಪಬ್ಲಿಕ್ಕು ಏನು ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ಮಾಡಿದ್ದಾರೆ. ಅಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ಈಗ ಅಲ್ಲಿ ಮೇಕೆದಾಟು ಯೋಜನೆದು ಆದೇಶ ಹೊರಡಿಸಿದ್ದಾರೆ ಸಾಹೇಬರು, ಮಾಡ್ಲಿಕ್ಕೆ ಮಾತಾಡಿದ್ದಾರೆ. ಅವ್ರಿಗೊಂದು ಅವಕಾಶ ಸಿಕ್ಕಲಿ ನಮ್ಮ ಸಾಹೇಬರಿಗೆ ಮಾಡ್ಕೊಂಡು